ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ವಿಶೇಷವಾಗಿ ದಾಂಪತ್ಯದಲ್ಲಿ ಕಲಹ ಇರೋ ಅಂಥವ್ರು ಒಂದು ಸರಳವಾದ ತಂತ್ರನ ಮಾಡ್ಕೊಳ್ಳೋ ಅಂಥದ್ದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತಂದರೆ, ಗಂಡ ಹೆಂಡತಿಯ ನಡುವೆ ಮೂರನೇ ವ್ಯಕ್ತಿಗಳು ಬಂದು ನಿಮ್ಮ ಸಂಸಾರದಲ್ಲಿ ಏನಾದ್ರೂ ಪಿತೂರಿ ಮಾಡಿ ನಿಮ್ಮಿಬ್ಬರನ್ನು ದೂರ ಮಾಡಬೇಕು ಅಂತ ಬಯಸ್ತಾ ಇರೋ ಅಂಥವ್ರಿಗೆ ವಿಶೇಷವಾದ ಈ ಪುಟ್ಟು ಅನುಷ್ಠಾನ ತುಂಬ ಸರಳವಾದದ್ದು. ಆದರೆ ಒಂದು 4-5 ಶುಕ್ರವಾರಗಳು ನೀವು ಮಾಡಿಕೊಂಡಾಗ ಖಂಡಿತವಾಗ್ಲೂ ಅದರಿಂದ ನಿಮಗೆ ಮುಕ್ತಿ ಸಿಗುತ್ತೆ. ಅಂದರೆ ಕೆಲವೊಬ್ಬರುಗಳು ಏನಂತ ಅಂದರೆ, ಸುಂದರವಾದ ದಾಂಪತ್ಯದಲ್ಲಿ ಯಾರೋ ಒಬ್ಬರು ಅವರಿಬ್ಬರು ಚೆನ್ನಾಗಿರೋದನ್ನು ನೋಡಿ ಸಹಿಸೋಕ್ಕಾಗ್ದಲೇ ಮಾಟ ಮಂತ್ರ ಮಾಡಿಸೋ ಅಂಥದ್ದು, ಅಥವಾ ಗಂಡಂದ್ರಿಗೆ ಇಲ್ದಿರೋ ಅಂಥದ್ದನ್ನು ಹೇಳ್ಕೊಡೋ ಅಂಥದ್ದು, ಅಥವಾ ಗಂಡಂದ್ರನ್ನೇ ಅವರೇ ಪ್ರೀತಿಸೋ ಅಂಥದ್ದು, ಅಥವಾ ಅವರಿಂದ ಅವರನ್ನು ದೂರ ಮಾಡೋ ಅಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಅದು ಎಲ್ಲರೂ ಇರೋದಿಲ್ಲ. ಕೆಲವೊಬ್ಬರು ಗಂಡಂದರು ಹೆಂಡ್ತಿದಿರನ್ನ ಬಿಟ್ಟು ಮತ್ತೊಬ್ಬರನ್ನ ಪ್ರೀತಿಸೋ ಅಂಥದ್ದು ಮಾಡ್ತಾರೆ, ಅಥವಾ ಹೆಂಡ್ತಿದಿರು ಗಂಡಂದ್ರನ್ನ ಬಿಟ್ಟು ಮತ್ತೊಬ್ಬರನ್ನ ಪ್ರೀತಿಸೋ ಅಂಥದ್ದನ್ನು ಮಾಡ್ತಾ ಇರ್ತಾರೆ. ಆದರೆ ಏನೂ ತಪ್ಪು ಮಾಡ್ದಿರೋ ಅಂಥ ಎಷ್ಟೋ ಹೆಣ್ಮಕ್ಳುಗಳು ಆ ನೋವನ್ನು ಅನುಭವಿಸ್ತಾ ಇರ್ತಾರೆ. ಮತ್ತು ಆ ಗಂಡಂದರು ಅಷ್ಟೇನೆ ಒಳ್ಳೆ ಹೆಂಡ್ತಿದಿರಿಲ್ದಲೆ ಅವರು ಸಹ ಸಮಾಜ ದೃಷ್ಟಿಯಲ್ಲಿ ನನ್ನ ಹೆಂಡ್ತಿ ಈ ಥರ ಅಂತ ಹೇಳ್ಕೊಳಕ್ಕಾಗ್ದಲೆ ಅವರು ಕೂಡ ಪರಿತಪಿಸ್ತಾ ಇರ್ತಾರೆ. ಅಂಥ ಗಂಡ ಹೆಂಡತಿಯ ನಡುವೆ ಮೂರನೇ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿ ನಿಮಗೆ ನೋವು ಹಿಂಸೆ ಕೊಡ್ತಾ ಇದ್ದರೆ ಅದರಿಂದ ಹೊರ ಬರಬೇಕು ಅಂತ ಅಂದರೆ ನೀವೇನು ಮಾಡಬೇಕು ಅಂದರೆ, ನಾಳೆ ದಿನ ಶುಕ್ರವಾರ ಒಂದು 4 ಶುಕ್ರವಾರ ಅಥವಾ ಒಂದು 5 ಶುಕ್ರವಾರ ನೀವು ಇದನ್ನು ಪ್ರತಿದಿನ ನೀವು ಮಾಡಬೇಕಾಗುತ್ತೆ. ದುರ್ಗಾದೇವಿ ದೇವಸ್ಥಾನದಲ್ಲಿ ದುರ್ಗಾದೇವಿನ ನೀವು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ, ನಾಳೆ ದಿನ ಒಂದು ಅಡಿಕೆ ಪಟ್ಟಿ ಎಲೆನ ತೊಗೊಬೇಕಾಗುತ್ತೆ. ಶುದ್ಧವಾದದ್ದು ಅಕ್ಕಿ ಅಂದರೆ ಹೊಸ ಅಕ್ಕಿನ ನೀವು ಒಂದು ಅರ್ಧ kg ಅಷ್ಟು ಅಕ್ಕಿನ ತೊಗೊಂಬಂದು ದುರ್ಗಾದೇವಿಯ ಮುಂದೆ, ಅಂದರೆ ನಿಮ್ಮ ಮನೆ ದೇವರ ಮುಂದೆ ನೀವು ಯಾವ ಕುಲದೇವತೆನ ನೀವು ಆರಾಧನೆ ಮಾಡ್ತೀರೋ ಆ ಕುಲದೇವತೆನ ಅಥವಾ ನಿಮ್ಮ ಇಷ್ಟ ದೇವತೆನ ನೀವು ಪ್ರಾರ್ಥನೆ ಮಾಡಿ ಆ ಅಡಿಕೆ ಪಟ್ಟಿಯ ಎಲೆಯ ಒಳಗಡೆಗೆ ಅರ್ಧ kg ಅಕ್ಕಿನ ನೀವು ಹಾಕಿ, ಅದಾದಮೇಲೆ ನೀವು ದಕ್ಷಿಣೆ ಅಂತ, ಅಂದರೆ ನಿಮ್ಮ ಕೈಯಲ್ಲಿ 101 ರೂಪಾಯಿ ಇರ್ಬೋದು, 201 ರೂಪಾಯಿ ಇರ್ಬೋದು, 501 ರೂಪಾಯಿ ಇರ್ಬೋದು, ಎಷ್ಟು ಆಗುತ್ತೋ ಅಷ್ಟನ್ನ 501 ರೂಪಾಯಿನ ಅಥವಾ 101 ರೂಪಾಯಿನ ನೀವು ಇಟ್ಟು ತಾಂಬೂಲದ ಸಮೇತ, ಅಂದರೆ ಅಕ್ಕಿ ಜೊತೆ ನೀವು ವಿಳೆದೆಲೆ, ಅಡಿಕೆ ಮತ್ತು ಇಷ್ಟು ದುಡ್ಡನ್ನ ಇಟ್ಟು ನೀವು ಪ್ರಾರ್ಥನೆ ಮಾಡ್ಕೊಬೇಕು. ಏನಂತ ಪ್ರಾರ್ಥನೆ ಮಾಡ್ಕೊಬೇಕು ಅಂದರೆ, ನನ್ನ ಗಂಡ ನನ್ನನ್ನು ಬಿಟ್ಟು ಪರಸ್ತ್ರೀ ಜೊತೆ, ಅವರು ನನ್ನನ್ನು ಬಿಟ್ಟು ಬೇರೆ ಪರಸ್ತ್ರೀ ಜೊತೆ ಅವರು ಪ್ರೀತಿಗೆ ಹೋಗಿದ್ದಾರೆ, ಅಥವಾ ನನ್ನನ್ನು ಬಿಟ್ಟು ಬೇರೆ ಕಡೆ ಬೇರೆ ಹೆಣ್ಣಿನ ಸವಾಸ ಮಾಡ್ತಾ ಇದ್ದಾರೆ. ತಾಯಿ, ಏನಾದರೂ ಮಾಡಿ ನನ್ನ ಗಂಡನ ನನಗೆ ಮತ್ತೆ ಹಿಂದಿರುಗಿಸಿ ಕೊಡು. ಅವರು ಆ ಕಪಿ ಮುಷ್ಟಿಯಿಂದ ನನ್ನನ್ನು ಮಾತ್ರ ಪ್ರೀತಿಸೋ ಥರ ಮಾಡು ಅಂತೇಳಿ ನೀವು ಹೆಣ್ಮಕ್ಳು ಗಂಡಂದ್ರ ಬಗ್ಗೆ ಕೇಳ್ಕೊಬೋದು. ಗಂಡಂದರು ತಮ್ಮ ಹೆಂಡ್ತಿದ್ದೀರೇನಾದ್ರೂ ನಮ್ಮನ್ನು ಬಿಟ್ಟು ಬೇರೆ ಪರಪುರುಷನ ಜೊತೆ ಅಫೇರ್ ಇದ್ದರೆ ಅಂಥವರು ನನ್ನ ಹೆಂಡತಿ ನನ್ನನ್ನು ಮಾತ್ರ ಪ್ರೀತಿಸಬೇಕು, ಬೇರೆ ಯಾರನ್ನೂ ಪ್ರೀತಿಸಬಾರ್ದು. ನನ್ನ ಜೊತೆ ಇರೋಂಥ ಸಂಸಾರದಲ್ಲಿ ನಾನು ಯಾವ ವ್ಯವಸ್ಥೆಯಲ್ಲಿ ಇದ್ದೀನೋ ಆ ವ್ಯವಸ್ಥೆ ಜೊತೆಯಾಗಿ ನನ್ನ ಜೊತೆ ಹೊಂದಾಣಿಕೆ ಮಾಡಿಕೊಂಡು ನನ್ನ ಜೊತೆ ಸಂಸಾರ ಮಾಡೋ ಅಂಥದ್ದು ಆಗಲಿ ಅಂತ ಹೇಳಿ ಗಂಡು ಮಕ್ಕಳು ಪ್ರಾರ್ಥನೆ ಮಾಡ್ಕೊಬೇಕು. ಈ ರೀತಿ ಪ್ರಾರ್ಥನೆ ಮಾಡಿಕೊಂಡು ನೀವು ಇದು ತುಂಬಾ ಸರಳವಾದದ್ದು. ಅಂದರೆ ನೀವು ದಾನ ಕೊಡಬೇಕು. ಆಗ ದಾನ ಕೊಡುವಾಗ ಆ ಅಡಿಕೆ ಪಟ್ಟಿಲಿರೋಂಥ ಅಕ್ಕಿ ಮತ್ತು ದಕ್ಷಿಣೆನ ಇಟ್ಕೊಂಡು ನೀವು ಯಾವ ಮಂತ್ರನ ಹೇಳ್ಕೊಬೇಕು ಅಂದರೆ, ಓಂ ರೀಂ ಸರ್ವಂ ಶತ್ರುನಾಶಂ ಭಗವತೆ ಸರ್ವಸಿದ್ಧಿ ಕಾರ್ಯಂ ವಶಂ. ನೋಡಿ, ಇನ್ನೂ ಒಂದು ಸರಿ ಹೇಳ್ತೀನಿ ಆ ಮಂತ್ರನ. ಓಂ ರೀಂ ಸರ್ವಂ ಶತ್ರುನಾಶಂ ಭಗವತೆ ಸರ್ವಸಿದ್ಧಿ ಕಾರ್ಯಂ ವಶಂ. ನೋಡಿ, ಇನ್ನೂ ಒಂದು ಸರಿ ಹೇಳ್ತೀನಿ ಆ ಮಂತ್ರನ. ಓಂ
ರೀಂ ಸರ್ವಂ ಶತ್ರುನಾಶಂ ಭಗವತೆ ಸರ್ವಸಿದ್ಧಿ ಕಾರ್ಯಂ ವಶಂ. ನೋಡಿ ಸ್ನೇಹಿತರೆ, ಇದನ್ನು ನಾನು ನನ್ನ ಸ್ವಇಚ್ಛೆಯಿಂದ ಹೇಳ್ಕೊಡ್ತಿರೋದಂಥದ್ದಲ್ಲ. ನನಗೂ ಯಾರೋ ಒಬ್ಬರು ಇದನ್ನು ತಿಳಿಸ್ಕೊಟ್ರು. ಕೆಲವೊಂದು ಹೆಣ್ಣು ಮಕ್ಕಳುಗಳು ನನಗೆ ಕಮೆಂಟ್ಸಲ್ಲಿ ಬರೆದಿದ್ರು, ನನ್ನ ಗಂಡ ನನ್ನನ್ನು ಬಿಟ್ಟು ಬೇರೆ ಅವ್ರ ಜೊತೆ ಅಫೇರ್ ಇದೆ, ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಬೇರೆಯವ್ರ ಜೊತೆ ಅಫೇರ್ ಇದೆ, ನಾನು ತುಂಬ ಚೆನ್ನಾಗಿ ನೋಡ್ಕೊತೀನಿ, ಆದರೂ ನನ್ನ ಹೆಂಡತಿ ನನ್ನನ್ನು ಪ್ರೀತಿಸೋದಿಲ್ಲ, ನನಗಿಂತ ಜಾಸ್ತಿ ನೋಡೋಕ್ಕೆ ಚೆನ್ನಾಗಿರೋರು ಅಥವಾ ದುಡ್ಡು ಕಾಸಲ್ಲೇ ಚೆನ್ನಾಗಿರೋರು, ಆಫೀಸ್ಗಳಲ್ಲೇ ಅವರು ನನಗಿಂತ ಮೇಲ್ಪಟ್ಟವ್ರನ್ನ ಅವ್ರ ಜೊತೆ ಅಫೇರ್ಗಳನ್ನು ಇಟ್ಕೊತಿದ್ದಾರೆ. ಅದನ್ನು ನೋಡಿದಾಗ ನಮಗೆ ಸಹಿಸೋಕ್ಕಾಗೋದಿಲ್ಲ. ಆದರೆ ನಾನು ಅವ್ರ ವಿರುದ್ಧವಾಗಿ ಹೊಡೆಯೋಕ್ಕಾಗಲ್ಲ, ಬೈಯೋಕ್ಕಾಗ್ತಿಲ್ಲ. ಆದರೆ ನಾನು ಅವರನ್ನು ಪ್ರಾಮಾಣಿಕವಾಗಿ ಪ್ರೀತಿಸ್ತಾ ಇದ್ದೀನಿ, ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ನೊಂದ್ಕೊತಾ ಇರ್ತಾರೆ, ಅಸಹಾಯಕರಾಗಿರ್ತಾರೆ. ಹೆಣ್ಣು ಅಸಹಾಯಕರಾಗಿರ್ತಾಳೆ, ಗಂಡು ಅಸಹಾಯಕರಾಗಿರ್ತಾರೆ. ಕೆಲವೊಂದು ಹೆಣ್ಣು ಮಕ್ಕಳುಗಳಿಗೆ ಅವ್ರಿಗೆ ನಾವು ಬುದ್ಧಿ ಹೇಳೋಕ್ಕಾಗೋದಿಲ್ಲ. ಬೇರೆಯವರ ಸಂಸಾರದಲ್ಲಿ ನಾವು ಹೋದರೆ ಅದು ನಮ್ಮ ಕರ್ಮ ನಮ್ಮನ್ನು ಬಿಡೋದಿಲ್ಲ. ಬೇರೆಯವರ ಸಂಸಾರದ ಗಂಡನ್ನು ನಾವು ಕಿತ್ಕೊಳ್ಳೋದ್ರಿಂದ ನಾಳೆ ದಿನ ಅದು ನಮಗೆ ಶಾಪವಾಗಿ ಕಾಡುತ್ತೆ ಅನ್ನೋದು ಆ ಹೆಣ್ಮಕ್ಳಿಗೂ ಗೊತ್ತಿರೋದಿಲ್ಲ, ಗಂಡು ಮಕ್ಳಿಗೂ ಗೊತ್ತಿರೋದಿಲ್ಲ. ಇಲ್ಲಿ ನಾನು ಯಾರು ಸರಿ ಯಾರು ತಪ್ಪು ಅಂತ ನನಗೆ ಹೇಳೋಕ್ಕಾಗೋದಿಲ್ಲ. ನಿಮಗೆ ಸರಿ ಅನಿಸಿದ್ರೆ ನೀವು ದೇವರನ್ನು ಪ್ರಾರ್ಥನೆ ಮಾಡಿದಾಗ ಅಂಥ ನೋವುಗಳು, ಸಂಕಷ್ಟಗಳು, ಯಾರ ಹತ್ರನೂ ಹೇಳೋಕ್ಕಾಗ್ದಿರೋ ಅಂಥ ಬಾಧೆಗಳನ್ನು ಅನುಭವಿಸ್ತಾ ಇರೋ ಅಂಥ ಗಂಡ ಹೆಂಡತಿಗಳು ಖಂಡಿತವಾಗ್ಲೂ ಈ ಪುಟ್ಟ ತಾಂತ್ರಿಕ ಪ್ರಯೋಗನ ನೀವು ಮಾಡ್ಕೊಳ್ಳಿ. ಈ ಮಂತ್ರಕ್ಕೆ ಅಂಥ ಶಕ್ತಿ ಇದೆ ಅಂತ ನನಗೂ ಯಾರೊಬ್ಬರು ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ನಾನು ನಿಮಗೆ ತಿಳಿಸೋವಂಥ ಪ್ರಯತ್ನ ಪಟ್ಟಿದ್ದೀನಿ. ಖಂಡಿತವಾಗ್ಲೂ ನಾಳೆ ಶುಕ್ರವಾರ ನೀವು ಒಂದು 4 ಶುಕ್ರವಾರ ಇಲ್ಲ ಒಂದು 5 ಶುಕ್ರವಾರ ದುರ್ಗಾ ದೇವಸ್ಥಾನಕ್ಕೆ ನೀವು ಇದನ್ನು ತಗೊಂಡೋಗಿ, ಅಕ್ಕಿನ ನೀವು ಪೂಜೆ ಮಾಡಿದ ನಂತರ ನೀವು ಇದನ್ನು ತಗೊಂಡೋಗಿ ದುರ್ಗಾದೇವಿ ದೇವಸ್ಥಾನಕ್ಕೆ ಕೊಟ್ಟು ಬರೋದ್ರಿಂದ ದಿನಕ್ರಮೇಣ ನಿಮ್ಮ ಗಂಡಂದರು ಬದಲಾಗ್ಬೋದು ಅಥವಾ ನಿಮ್ಮ ಹೆಂಡತಿಯರು ಬದಲಾಗಿ ನಿಮ್ಮ ಸಂಸಾರದಲ್ಲಿ ಸುಖ ಸಂತೋಷ ಅನ್ನೋದು ಬರ್ಬೋದು ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ. ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.